ಪಾರು ಪಾರು ಬಂದಿರಿ ಏನ್ ಒಂದ್ ಬೆಳಗ್ಗೆನೆ ಎದ್ದು ಎಲ್ಲಿ ಹೋಗ್ತೀರಿ? ಒಟ್ಟ ನಿಮ್ ಸಂಬಂಧ ಸಾಕಾಗಿ ಹೋಗೈತ್ ನೋಡು. ಆ ಸುಜ್ಜಿಗಂಕ್ರು ಬೆಳಗ್ಗೆ ಬಂದನ ಒಂದು ತಟ್ಟಿ ನಾಷ್ಟ ಮಾಡಿ ಹೋಗ್ಬಿಡ್ತಾನ. ಎಲ್ಲಿ ಹೋಗಿದಾನ ಅವನು? ಎಲ್ಲಿ ಹೋಗಿದಾನೆ? ನೀವಾದ್ರೂ ಕೇಳಂಗಿಲ್ಲ ಹೇಳಂಗಿಲ್ಲ. ಅವ್ನ ಏನ್ ಕೆಲಸ ಮಾಡ್ತಾನೋ? ಬರೇ ಎಲ್ಲಾ ಕಡೆ ತಿರುಕಂತ ಹೋಗ್ತಾನ, ಒಂದು ಗೊತ್ತಾಗೋದಿಲ್ಲ. ಬಡ್ಡಿ ಉಸ್ಲಿ ಮಾಡಕ್ ಕಳ್ಸಿದ್ನಲ್ಲ, ಏನಾಯ್ತು? ಕರ್ಮ ಅವನ್ನ ಕೇಳ್ರಿ. ಆ ಶಂಕರು ಎಲ್ಲದಂತ ಗೊತ್ತೈತೇನು? ನಾನು ಅದನ್ನ ಕೇಳ್ಬೇಕಂತಂದ ಇದ್ದೆ. ಅವನ್ ಶಂಕರು ಏನ್ ಮಾಡ್ತದಾನ ಏನು? ಅವನು ಬಂದು ಏನು ಹೇಳೇ ಇಲ್ಲ ನಮಗೆ. ಈ ಸಿದ್ಲಿಂಗ ಕರ್ಕೊಂಡ್ ಬರ್ತೇನೆ ಅಂತ ಹೋದ, ತಾನೊಂದು ತಿಂದು ಹೋಗ್ಬಿಡ್ತಾನ, ಮುಗಿದ್ ಹೋತು. ಆ ಹುಡುಗಂಕರು ನಾಷ್ಟದ್ದು ಇಷ್ಟದು ಸ್ವಲ್ಪನು ಕೇಳೋದಿಲ್ಲ. ನೀವಂಕರು ಬೆಳಗ್ಗೆನೆ ಹೋಗ್ಬಿಡ್ತೀರಿ, ಒಂದು ಮಾತೇ ಆಡೋದಿಲ್ಲ. ನಂದು ಒಂದಲ್ಲ ಕೆಲಸ, 108 ಕೆಲಸ ಇರ್ತಾವ. ನಿಮ್ 108 ಕೆಲಸದ ಬಗ್ಗೆ ನನ್ನ ಮರ್ತ್ ಬಿಡ್ತೀರಿ. ನಿಮ್ ಕೆಲಸದಾಗ ನೀವ್ ಇದ್ ಬಿಡ್ತೀರಿ. ನಾವ್ ಒಬ್ಬೇಕೆ ಇಲ್ಲಿ ಮನಿಗ್ ಗಾಡಿ ನೋಡ್ಕಂತ ಇರ್ಬೇಕು. ಬಂದಲ್ಲ ಇವ ಸಿದ್ದಂಗ. ಎಲ್ಲಿ ಹೋಗಿದ್ದಲೆ? ಅಪರ ಇದು ಇದಕ್ಕೂ ಇದ್ರು ಗದ್ದಿಗೂ ಇದ್ದಪರ. ಏನ ಅಷ್ಟ್ರಿ ಪರಮಾನಂದ. ಎಂತ ಹೊಲ್ಸ್ ಮಾತಾಡ್ತಿಲಿ? ಏನ್ರಿ ಒಟ್ಟು ಮುಂದಿದ್ದು ಪರಮಾನಂದ ಹೊಲ್ಸ್ ಅಂತೀರಿ ನೀವು? ತಿನ್ನೋದಾಯ್ತ. ಮತ್ ಗದ್ದೆಗೆ ಹೋಗಿದ್ದೆ ಅಲ್ಲ? ಗದ್ದಿಗೆ ಹೋಗಿದ್ದೆ. ಮತ್ತೀಗ ಬಡ್ಡಿ ಉಸ್ಲಿ ಮಾಡಕ್ ಕೇಳಿದ್ದೆಲ್ಲ ಏನ್ ಮಾಡಿದೆ? ಹೋಗಿದ್ ನೋಡ್ರ, ನಮಗೆ ಈ ಖಾಸಗಿ ವ್ಯವಹಾರ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ದೆ. ಅದು ಗೌರ್ಮೆಂಟ್ ಜಾಬ್ ಹುಡ್ಬೇಕಂತ ಮಾಡಿ. ಈಗ ಅದಕ್ಕೆ ನಾ ಕದ್ರಿ ಕೊಟ್ರಿ. ಯಾಕ? ಗೌರ್ಮೆಂಟ್ ಜಾಬ್ ಹುಡ್ಕ. ನಿನಗೆ ನೆಟ್ಟಿಗೆ ನನ್ನ ಮನ್ಯಾಗ ಕೆಲಸ ಬರಂಗಿಲ್ಲ, ಇನ್ನು ನಿನಗೆ ಗೌರ್ಮೆಂಟ್ ನೌಕರಿ, ಖಾಸಗಿ ನೌಕರಿ, ನೀನು ಎಷ್ಟು ನೌಕರಿ ಮಾಡ್ಕೊಂತ ಅಡ್ಡಾಡ್ತೀವೋ? ನಿನಗೆ ಯಾರು ನೌಕರಿ ಕೊಡಂಗಿಲ್ಲ. ನನ್ನ ಮನೆ ದಬ್ರಿ ಅನ್ನ ಸಾಲದಾದ್ರೆ ಮುಗಿದು ಹೋತು. ತಿನ್ನೋದು ಗಡತನ ಹೊಲಕ್ಕೆ ಹೋಗಿ ಮಕ್ಕೊಂಬಿಡೋದು. ಹೌದು, ಶಂಕರು ಏನ್ ಮಾಡಕತ್ತಿದ್ದ? ನೋಡ್ ಪರವ, ನಮಗೆ ಅವೆಲ್ಲ ಗೊತ್ತಿಲ್ಲ. ನಾವೀಗ ಹೈ ಲೆವೆಲ್ನಾಗ ಅದವಿ. ನಾವು ಯಾರು ಬಂದು ವಿಚಾರ ಮಾಡೋಂಥ ಇದು ಕ್ಯಾಪಸಿಟಿ ಒಳಗಿಲ್ಲ. ಹಂಗಾಗಿ ನೋಡೋಣ, ಬೈ ಮಿಸ್ಟೇಕ್ ಯಾಕಾರ ಅಕಸ್ಮಾತ್ ಆಗಿ ನಾವು ಗದ್ದೆ ಕಡೆ ಹೋದ್ವಿ ಅಂತ ಏನ ಟೈಮ್ ಸಿಕ್ಕಾಗ ನೋಡ್ಕೊಂಡ್ ಬರ್ತಾನ್ರಿ. ಇಲ್ಲ ಅಂದ್ರೆ ಇಲ್ಲ, ಮತ್ತೆ ಅದ್ರ ಬೇರೆ ವಿಸಿಟ್ ಇದ್ದವ್ರು ಹೋಗ್ಬೋದು. ಹೋಗಿ ಅವನ್ನೆಲ್ಲದಾರ ಹುಡ್ಕೊಂಡು ಕರ್ಕೊಂಬ. ನೀನ್ ಒಬ್ಬರ ತಿಂದ ಆರಾಮಿದ್ರ ಮುಗಿತಾನ. ಅವನು ಹೊಟ್ಟಿಗೆ ಬಟ್ಟಿಗೆ ಏನು ನೋಡೋದು ಬೇಡನ, ನಿಂದು ಒಂದು ನೋಡ್ಕೊಂಡು ಸಾಕ್ ಬಿಡೋ ಪಾರು. ಏನ್ ಅವ್ನಿಗೆ ಬೈತಿದೀಯ? ಗೌಡ್ರ ನೀವರ ಹೇಳ್ರಿ ಗೌಡ್ರ, ಮುಂಜಾನಿದ್ದ ಬೆಳಿಗ್ಗೆ ಕ್ಯಾಸೆಟ್ ಯಾವ್ದು ಹಾಕಿರ್ತೀರಿ ನೀವು? ಶುರುವಾಗಿದ್ದು ಮಧ್ಯಾಹ್ನ ಒಂದು ವಾರ್ತಾ ಬಂದ್ರು ಮುಗಿಯಂಗಿಲ್ಲ. ಸುಮ್ ಚಿತ್ರಿಗೀತಿ ಆಡದ ಹೋಗ್ರಿ ಗೌಡ್ರ, ನಮಗೆ ಸಾಕದಂಗೈತ್ರಿ. ಆಯ್ತ ರೀ, ಹೋಗ ಅವ್ನ್ ಶಂಕರನ್ ಹುಡ್ಕೊಂಬ. ಎಲ್ಲದ ನಾವು ಗೌಡ್ರ ನಿಮ್ರಿ ಗಟ್ಟಿಯಾಗಿರ್ತಾವ ನೋಡ್ರಿ, ಮನ್ಯಾಗಿಲ್ಲ. ಬೇಗ ಹೋಗ್ರಿಪ್ಪ. ಅವ್ನ ಮಾತ್ ಏನ್ ಕೇಳ್ತೀರಿ? ಅವ್ನು ಬರೇ ಎಲ್ಲ ಸುಳ್ಳ ಹೇಳ್ತಾರ. ಊರೆಲ್ಲ ಇರ್ಲಿ ನಡೀರಿ. ನೆಟ್ಟ ನಿಲ್ಲಕ ಬರವಲ್ದು. ನಿನ್ ಕಸಿ ಏನಿದು? ನೀನೇನು ನಮ್ದು ಮನೆ ದೇವ್ರು ನೋಡ್ರಿ. ಒಂದು ಮನೆ ದೇವ್ರು ಅಲ್ಲಾಡ್ಸ್ಕೊಂಡು ಅಡ್ಡಾಡ್ತಾನ ಊರ್ ತುಂಬ. ಬರೇ ಇದಾತ ಒಂದು ನೋಡ್ರಿ. ನೀವ್ ಈ ಸರಿ ಹೇಳ್ತೀರ ಇಲ್ಲ ಅವ್ನಿಗೆ ಸರಿಯಾಗಿ? ಹೇಳ್ತಾರ ಬಿಡ, ಇರ್ಲಿ. ಒಂದು ಕೆಲಸನೂ ಮಾಡೋದಿಲ್ಲ ರೀ. ಒಂದು ಮುಸ್ರಿ ತೊಳೆಯಲ್ಲ, ಒಂದು ಕಸ ಹೊಡೆಯಂಗಿಲ್ಲ. ಯಾಕ್ರೆ ಹಂಗ್ಯಾಕ್ ಮಾಡ್ತೀಯ? ಪರಮ ನಿಮ್ ನಡುವೆ ಜಗಳ ಯಾಕ? ಗೌಡ್ರಿ ಈಗಿದ್ರು, ಆಮೇಲೆ ಹೊಂಟ್ರು. ತರ್ರಿ ಇಬ್ರು ರಾಜೇ ಬಿಡ. ಏನು ನಿನ್ ಕೂಡ ರಾಜಿ ಆಗೋದಿಲ್ಲ. ಹೋಗು, ಶಂಕರ ಎಲ್ಲದನ್ನ ಹುಡುಕಿ ಕರ್ಕೊಂಬ ಹೋಗು. ನಿಂದೊಳೆ ಆತ ಕಿರಿಕಿರಿ. ಏನ್ ಮಾಡಾಕತ್ತಿಲಿ? ಗೌಡ್ರ ಫಸ್ಟ್ ಬಡ್ಡಿ ಉಸ್ಲಿ ಮಾಡಮ್ ಬಾ, ಹೋಗಂಬಾ. ನೆಟ್ಟಿಗೆ ನಡ್ಕತ್ತ ಬಾರ್ಲಿ, ಮತ್ತು ನನ್ನ ಕೆಡವಿ. ಅಪರೇ ಈಗ ಬಾಕಿ ಉಸ್ಲಿ ಏನ್ ಹೋಗ್ತಾವಲ್ರಿ, ಏನ್ ಮಂಡ್ಯ ಕಿಚ್ಚ ಮೇಲೆ ತೀರ್ಮಾನ ಅಕಸ್ಮಾತ್ ಬಾಕಿ ಉಸ್ಲಿ ಮಾಡೋದು. ಫಸ್ಟ್ ನೀನ್ ನೆಟ್ಟ ನಡ್ಕೊಂಡ್ ಬಾರ್ಲಿ. ಸಿನ್ಸಿಯರಿಟಿ ಪ್ರಾಬ್ಲಮ್ ಕೊಡ್ಬಾರ್ದು. ಎಲ್ಲ ಸಿನ್ಸಿಯರಿಟಿ ಇದೆ. ನಾವು ಸ್ವಾಟ ಮಾಡ್ತಾನ ಅವ್ರಿ. ಆತ ಈಗ ಅವ ಶಿವಪ್ಪ ಕೊಟ್ಟಬೇಕತ್ತಲ್ಲ ಬಾಕಿ, ಏನ್ ಮಾಡಿದೆ? ಕೊಟ್ಟಲ್ರಿ ಗೌಡ್ರ, ಕೊಟ್ಟಿಲ್ಲ. ಸಾಕ್ ಹೋಗ್ರಿ. ಯಾಕ್ರಿ? ನೋಡ್ರಿ ಇಲ್ಲಿ ಅಡ್ಡಾಡಿ ಬಿಡಲಿ, ಇರ್ಲಿ ಬಾ. ಇವನ್ ಶಿವಪ್ಪನ ಮನಿ ಒಂದಿತ್ತಲ್ಲ, ಎಲ್ಲೈತ್ರಿ ಅದು? ಓ ಇಲ್ಲೇ ಐತಲ್ರಿ ಶಿವಪ್ಪನ ಮನಿ ಒಂದಿತ್ತ. ಅದನ್ನೆಲ್ಲ ನೋಡ್ರಿ. ಅದನ್ರಿ ಕೊಟ್ರೆ ಬರ್ರಿ ನಿಧಾನ ನಮ್ದು ಗೋಟು ತಾಟ್ ಹರ್ಕೊಂಡ್ಬಿಟ್ಟವ್. ನಮ್ಮ ಏನ್ ಮುಗಿಲ್ ಮುಟ್ಟೈತಿ ಸಾಲ ಅಲ್ಲ. ಮುಂಗಾರು ಮಳಿಯಂಗ ಭೂಮಿಯಿಂದ ಆಕಾಶಿಗೆ ಏಕಾಗೈತಿ. 2 ಗಾಡಿ ಇಟ್ಕೊಂಡ್ ಬರ್ಸಕತಿ ಅಲ್ಲಪ್ಪ. ನಮ್ ಸಾಲ ಯಾವಾಗ ಕೊಡೋದು ನೀವು? ಏನು ನೀವು
ಕೊಡ್ಬೇಕು. ಸ್ವಲ್ಪ ಮಳೆಗಾಲ ಅಸ್ತಸ್ತಾಗಿ ಅಪರ ಇವತ್ತು ಕಡಿಮೆ ಮಾತಾಡ್ತಾನ್ರಿ ಏನೋ ಒಬ್ಬನ ಬಂದ ಸ್ವಲ್ಪ ಗಾಯ ಗೋಯಿ ಅನ್ನ ಬಡಲಿ ಇಲ್ಲ ಬಡ ಬಡ ಕೊಡ್ತೀಯ ಕೊಡೋದ ಬಿಡ್ರಿ. ಅದಕ್ಕೇನೈತ್ರಿ ಅಲ್ರಿ ಈಗ ನಮ್ಮ ಹೊಲದಾಗ ಸ್ವಲ್ಪ ಮಳೆಗಾಲ ಏ ಸಿದ್ಲಿಂಗ ಬರೀ ಅವ್ನ್ ಕತೆ ಹೇಳಕತ್ತಾನ ಗಾಡಿ ತಗೊಳ್ಳೋದೇ ಇದನ್ನ ಹೊರಗ ಬೇಡ ಒಂದು ಗಾಡಿ ಬೇಡ ಎರಡು ಅದಾವು ಎರಡು ತಗೊಂಡು 15,000 ಮಾರಿ 30,000 ಆತು. ನಮಗೆ ಈ ವಾರ ಎಂಜಾಯ್ ಮಾಡಕತ್ತಿ ಏನು ಬೇಡ. ಅವ್ರು ನಮ್ಮ ಮಾತು ಕೇಳಂಗಿಲ್ರಿ. ಸಾಲ ಕೊಡಕ್ ಮನಿಗೆ ಬಂದ್ರೆ ದೊಡ್ಡ ಹೊರಗೆ ಬರಂಗಿಲ್ರಿ. ಯಾಕೆ ಹಂಗೆ ಯಾಕೆ ಮಾಡ್ತೀರಿ? ಏನಿಲ್ರಿ ಹಂಗೇನ ನಿಮ್ಮ ಬಂದ ಬರ್ತಾನ ನಿಮ್ಮ ಇವ ಸಾಲ ಕೇಳಾಕ ಮತ್ ಹೊಡ್ಯಾಕ ಹೋಗಿದ್ರಂತಲ್ಲ ಅವನ್ನ ನಾವ್ ಹೊಡಿಯೋದು ಪಡಿಯೋದು ಅಲ್ರಿ ಸಾಲ ತಗೊಂಡ್ ಅವ್ನ ಹೆಂಗ್ ಹೊಡ್ಯಾಕ್ ಬರ್ತೈತ್ರಿ ಹೇಳ್ರಿ ನೋಡೋಣ ನೀವು. ಏ ಇವ್ ಬರೀ ಮಾತಾಕ ಗಾಡಿ ತಗೋದನ ತಗೊಳ್ರಿ. ಸುಮ್ಮನೆ ಇದನ್ನ ನೀವು ತಗರ್ರಿ. ದಬ್ಬಿಗೆ ಬರ್ತಾನೆ ಈಗ ಇಲ್ಲಿಂದ ಮನಿ ಮಠ ಹೋಗೋ ಅಷ್ಟೊತ್ತಿಗೆ ಗೌಡ್ತರು ಕೊಟ್ಟರು ಇಡ್ಲಿ ಅಷ್ಟು ಡಿಲೀಟ್ ಆಗಿರ್ತಾವ. ಆಮೇಲೆ ಈ ದ್ವಾಸಿ ಹೋಗಿದ್ರು ಬೆಳಿಗ್ಗೆ ದ್ವಾಸಿ ಮಾಡಿರ್ತಾರ ಆಮೇಲೆ ತಿನ್ನೋದಂತ ಗಾಡಿ ತಗೊಂಡ್ ನಡೀಲಿ. ಬೈಕ್ ತಗೋಣ ತಗದನ ಏನಾತ? ಇನ್ನೊಂದ್ 4 ದಿವಸ ತಡ್ಕರಿ. 4 ದಿವಸ ನಿಮ್ ಸಾಲ ಮುಟ್ತೈತಿ. ಆಯ್ತಾಯ್ತು ಅದನ್ನ ಈಗ ಫಸ್ಟ್ ನೀವು ಕೊಟ್ಟಿರಿ ಫಸ್ಟ್ ಕಾಲ್ ಇದ್ದಾಗ ಏ ಯಾವಾಗ ಕೊಡ್ತಿ ದುಡ್ಡು? 4 ದಿವಸ ಈ ವಾರದ ಮುಟ್ತದ ಅಂತ ತಿಳ್ಕರಿ. ಬಾರೇ ಸಿದ್ಲಿಂಗ ಇನ್ 4 ದಿವಸ ಅಂತ. ಇನ್ನ 4 ದಿವಸ ಈ ವಾರ ಮುಟ್ಟಿಸ್ತಾರ. ಈ ರಿಕಮೆಂಡೇಶನ್ ಅಂದ್ರೆ ಏನ್ರಿ? ದೇವನ ರೆಕಮೆಂಡೇಶನ್ ಅಂತಂದ್ರೆ ನಿನಗೆ ನಾನು ಹೇಳದ ನನಗೆ ಅವ್ರು ಹೇಳದ ಹೋಗಿ ನಿಂತಲ್ರಿ. ಹಂಗಾಗಿ ಇಂಗ್ಲೀಷ್ ಕಲ್ ತಗೋಣ ಕಲ್ತ್ಕೋಣ ಅಂತ ಮತ್ತ ಅದ ತಗೋಣ ಅಂತ ನಡೀಲಿ ಅಲ್ಲೇ. ಬರ್ರಿ ಅವ್ರ ದ್ವಾಸಿ ಮಾಡಕತ್ತಾರಂತ. ಆಯ್ತು ಮುಂದಿನ ಸಲ ನಮ್ಮ ಹುಡ್ಗನ್ ಕೈಯಾಗ ರೊಕ್ಕ ಕಟ್ಟು ಕಳ್ಸ್ಬೇಕು. ಹಾ ಸರಿ. ದ್ವಾಸಿ ತಿನ್ನ ಏ ಮನ್ಯಾಗ ಏನಾರ ಇರ್ಲಿ ನಾಳೆ ಮುಂದಿನ ವಾರ ಬರ್ತೀಯಲ್ಲ ಕೊಡ್ಲಿಲ್ಲ ಅಂದ್ರೆ ಎತ್ತಾಕೆ ಬಂದ್ಬಿಡು. ಮುಂದಿನ ವಾರ ಬಂದ ಶಿವಪದನು ಬಿಡಲ್ರಿ. ಹಾ ಏ ಏನಾತ್ರಿ ಈಗ? ಮುಗ್ದಂಗಾತು ಶಿವಪ್ಪರ ಮನಿ ಒಂದು. ಹಾ ಈಗ ಅವ್ರ ಹೆಂಗ ದ್ವಾಸಿ ಮಾಡಿರ್ತಾರ್ರಿ. ಲೇ ಬರೀ ತಿನ್ನದ್ರಾಗನ ಇದೀರಲ್ಲಿ ಇಲ್ಲಿ ಅವ್ನ ಹಿಂಗನ್ ಮನಿ ಒಂದ್ ಐತೆ. ಇದು 150 ಮಂದಿ ಮನಿ ಇದು. ಹೂನಲೇ ಬರ್ತಾನ ರೂಪಾಯಿ ಇಸ್ಕೊಂಡ್ ಹೋಗನ ಕೊಡಕ್ ತಯಾರಿಲ್ಲ. ನಾವು ಕುಂಟಿ ಅಂತ ಬರ್ತಾನ ಸಾಲ ಹೋಯ್ತಾನ ನೀವು ಕೊಡೋದು ಬೇಡ ಹಾ ಬಾರಲೆ ಹೋಗೋಣ. ಚಪ್ಲಿ ಹರಿದು ಹಾಳಾಗಿ ಹೆಣ್ಣ ಹಡಾಗಿ ನಿಮಗೇನು ಗೊತ್ತು ನನ್ನ ಸಂಕಟ? ಮೊನ್ನೆ ಮಗಳ ಮನೆಗೆ ಗಂಗ ಹೋಗ ಗಂಡು ಕೂಸಾತು. ಇಡೀ ಓಡಿ ಜನನ ಕರೆದ್ರು. ಗೌಡ್ರು ಹೇಳ್ತಿ ಅಂತ ಹೆಸರಿಗೆ ಅಷ್ಟ. ಆದ್ರೆ ನಾನು ಒಂದು ಮಾತು ಬಾ ಅಂತ ಕರೀಲಿಲ್ಲ. ಗೊತ್ತೇನು ನಿಮ್ಗೆ ಅಕ್ಕವ ಸುಮ್ನಿರು ಯಾಕೆ ಹಿಂಗ್ ಮಾಡ್ತೀಯ? ಏನ್ ಅಕ್ಕವ್ರಿ ಒಂದ್ ಏನು ಹುಟ್ಲಿಲ್ಲ ನನ್ನ ಹೊಟ್ಯಾಗ. ಎಲ್ಲ ನಿಮ್ಮಿಂದನ. ಆಯ್ತು ಈಗ ಹೊಲಕ್ಕೆ ಹೋಗೋಣಂತ ನಡಿ. ಬರೇ ಇದಾಗೋತು ಹೊಲ ಸಾಲ ಬಡ್ಡಿ ಅಂತಂದು ನನ್ನ ಬಗ್ಗೆ ಸ್ವಲ್ಪ ವಿಚಾರನ ಮಾಡಂಗಿಲ್ಲ ನೀವು. ಬಡ್ಡಿ ಅನ್ನತ್ತೆ ನನಗೆ ಲಕ್ಷ ಆಗಿಲ್ಲ ನೋಡು. ನೀನು ಆ ಸಿದ್ಲಿಂಗ ಕರ್ಕೊಂಡು ನೀನು ಹೊಲಕ್ಕೆ ಹೋಗು. ನಾನು ಇಲ್ಲಿ ಒಂದ್ ಸ್ವಲ್ಪ ಬೇರೆ ಕೆಲಸ ಐತಿ ಅದಕ್ಕೆ ಹೋಗಿ ಬರ್ತಾನೆ. ನನ್ನ ಕರ್ಮ ಹೋಗಿ ಹೋಗಿ ನಾನು ಇಷ್ಟೊತ್ತವರೆಗೂ ನಿಮ್ಮ ಮುಂದೆ ಬಡ್ಕಂತ ಸಿದ್ಲಿಂಗ ತಗೊಂಡು ಹೊಡ್ಕೋಬೇಕು ನನ್ನ ತೆರಿಗೆ. ಬಾರ ಇಲ್ಲಿ ಸಿದ್ಲಿಂಗ. ಬರೇ ಇದ ಆತ ನನ್ನ ಹಣೆ ಬಾರ. ಏನ್ ಹಂಗ ಸುಮ್ ಸಣ್ಣ ಹುಡುಗ ಮಾಡ್ದಂಗ ಮಾಡ್ತೀರಲ್ಲ. ಈಗ ಅಮ್ಮವ್ರನ್ನ ಕರ್ಕೊಂಡು ಅಲ್ಲಿ ಹೊಲಕ್ ಹೋಗು. ಏನ್ರಿ ಜಗಳದು? ಅದೆಲ್ಲ ನಿನಗೆ ಹಾಕ್ಲಿ. ಅಯ್ಯೇ ಸಾಲ ಮಾಡಿದ್ರ ಮುಂಚೆ ನಿಂದ ನೀ ಮಾಡ್ಕೋ. ಕೊಡ್ತೀವಿ. ನಾನು ಎಷ್ಟು ಏನೋ ಕಾಂಟ್ರಾಕ್ಟರ್ ಬ್ಯಾರ್ ಮಾಡಿ ಬಂದೆ ನಿನ್ನೆ ಮೊನ್ನೆ. ನೀನ್ ಅದ್ರ ಮಾಡಕಲ್ಲ ಯಾಕದೀರಿ ಈಗ ಅಮ್ಮವ್ರ ಕರ್ಕೊಂಡು ಅಲ್ಲಿ ಹೊಲಕ್ ಹೋಗು. ಆಯ್ತು ಬಿಡ್ರಿ. ಅವ್ ಶಂಕರ್ ಏನ್ ಮಾಡ್ತದ ನೋಡು. ತಮ್ಮ ಅಪ್ಪಣೆ ಇಂತಿ ಆಗಲಿ. ಆಯ್ತು ಹೋಗಲಿ ಕರ್ಕೊಂಡ್ ಹೋಗು. ಬರ್ಲಿ ಚಿನ್ನ. ಹಾ ಹೇಳ್ರಿ ಪರಮ್ಮ. ಎಲ್ಲ ಕಡೆ ತಿರುಗೋದು ಅದು ಇದು 24 ತಾಸು ನಿಮ್ ಗೌಡ್ರ ಜೋಡಿನೇ ಇರ್ತಿರ್ತೀಯಲ್ಲ. ನಿಮ್ ಗೌಡ್ರು ಎಲ್ಲಾರ ತಿರುಗ್ತಾರ್ಲಿ ಏನ್ ಮಾಡ್ತಾರ? ಗೌಡ್ತಿ ಅಮ್ರ ಒಂದು ಮನಿ ಅಲ್ಲ, ಒಂದು ಗ್ವಾಂದ್ಲಿ ಅಲ್ಲ, ಒಂದು ಹೌಸ್ ಅಲ್ಲ. ಆದ್ರೂ ನೀವೇನೋ ಹೇಳ್ರಿ ಪರಮ, ನನ್ನಷ್ಟು ಒಳ್ಳೆ ಗೌಡ್ರ ಪರಲ್ಲ. ನಾನು ಭಾರಿ ಒಳ್ಳೆ. ನೀನು ಒಳ್ಳೇನು? ಹೌದು ಹೌದು. ನೀನ್ ಎಷ್ಟು ಒಳ್ಳೇನು ಅಂತ ನನಗೆ ಭಾಳ ಗೊತ್ತೈತಿ. ಭಾಳ ನೀವೇನೋ ಹೇಳ್ರಿ ಭಾರಿ ಕೆಟ್ಟ ಮನುಷ್ಯ. ಯಾರು? ನಿಮ್ ಗೌಡ್ರು. ಯಾಕೇನು ಮಾಡ್ತಾರ? ಈ ನಿಮ್ಮ ಮಾತು ಕೇಳಂಗಿಲ್ಲ ಕೊಡಮ್ಮ. ಹಂಗಾಗಿ ನನ್ನ ಮಾತು ಕೇಳೋದಕ್ಕಷ್ಟ ಕೆಟ್ಟಾರ ಮತ್ತೇಂದ್ರ ಹೊರಗೆ ಎಲ್ಲಾರ ಅಡ್ಡ. ಇಲ್ರಿ ಅಂತಾವ್ ಏನಿಲ್ಲ. ಹಂಗೇನ್ರ ಕಣ್ಣು ಬಿದ್ದು ಅಂದ್ರ GPS ನಾನು ನಿಮಗೆ ಮೆಸೇಜ್ ಮಾಡ್ತಾನೆ. GPS ನೇ ಮೆಸೇಜ್ ಮಾಡ್ತೀನಿ. ಅಯ್ಯಯ್ಯೋ ನನ್ನ ಕರ್ಮ ಬರಿಯಾಕ ನೆಟ್ ಬರಂಗಿಲ್ಲ. 30 ದಿನಗಳಲ್ಲಿ ಇಂಗ್ಲೀಷ್ ಕಲೀರಿ ಅಂತ ಏನು ಬಂತಲ್ರಿ ಗೌಡ್ತಿಯಮ್ಮ, ಅವಾಗಿದ್ದ ನಾವು ಬಾಯ್ಪಾಟ್ ಮಾಡಿರೋ ಸೆಂಟೆನ್ಸ್ಗಳಿವು. ಹೆಂಗೈತ್ರಿ? ನೀ ಬಾರಿ ಸೆಂಟೆನ್ಸ್ ಬಾಯ್ಪಾಟ್ ಮಾಡಿದಿ. ಹೋಗು ಬೇರೆ ಏನ್ರ ಕೆಲಸ ಐತೆ ನಾ ನೋಡಿ ಹೋಗು. ಸರಿ ಬಿಡ್ರಿ. ಇಲ್ಲಿ ಹೊಲಕ್ಕೆ ಯಾಕೆ ಬಂದ್ರಿ ನೀವು? ಅದೆಲ್ಲ ನಿನಗೆ ಯಾಕು? ಬಿಸಿಲರ ಇರ್ಲಿ ನೆಳ್ಳರ ಇರ್ಲಿ ನನಗೆ ಬೇಕು. ನಾ ಬಂದಾನೆ. ನಿಂದೇನು ಪರಮ? ನೀವೇನೋ ಹೇಳ್ರಿ ಇದು ಡಿಸಿಷನ್ ಸರಿ ಇಲ್ಲ.
ಏಯ್ ಹಾ. ಸಿದ್ಲಿಗ, ಎಸ್ ನೀನು ನನಗೆ ಡಿಸಿಷನ್ ಸರಿ ಇಲ್ಲ ಅಂತ ನನಗೆ ಹೇಳ್ತಿದ್ದಿ. ಏನ ಕಲ್ಗುಟ್ ಪಾಟ್ ಕಾಣ್ತಾವ ಮ್ಯಾಲ ಕಾಲು ಇಟ್ಕೊಂಡು ಹಿಂಗಂದ್ವಿ ನೀವು ಅದಕ್ಕೆ ಹಿಂಗಂದ್ರೆ ಹಿಂಗೆ ತೆಗಿತೀವಿ. ಮುಂದೆ ನೀನು ಆತು ಸರಿ ಹೋಗ್ರಿ ಹೊಲ್ದಾಗ ಹೋಗಿ ನಿಮ್ದೇನು ಕೆಲಸ ಸ್ವಲ್ಪ ಸರಿಗೆ ಪಂಪ್ ಸೆಟ್ ಚಾಲು ಮಾಡೋದಿತ್ತು. ನಾನು ಆ ಕಡೆ ಬರ್ತಿದ್ರಿ ಆತ ನೀವು ಬ್ಯಾಡ ಅಂತಿರಲ್ಲ, ಬ್ಯಾಡ ಹೋಗ್ರಿ, ನಾವು ಬೇರೆ ಕಡೆ ಡ್ಯೂಟಿ ಐತೆ ನಮ್ದು, ಅಲ್ಲಿ ಹೋಗ್ಬರ್ತಾವೆ. ಮಾಡಿ ಹೋಗು. ಇಲ್ಲ ತಡ್ರಿ ಈಗ ಬ್ಯಾಡ ಹೋಗ್ರಿ, ನಾವು ಈ ಕಡೆ ಹೋಗಿ. ಅಬ್ಬ ಅಂತೂ ಶಂಕರು ಇಲ್ಲದಾನ. ಇವತ್ತೇನಿದ್ರು ನನ್ನ ಮನಸ್ಸಿನ ಮಾತು ಹೇಳಿಬಿಡ್ಲ ಅವನಿಗೆ. 10 ವರ್ಷ ಆಯ್ತು ನನ್ನ ಮದುವೆ ಹಾಕಿ, ಮಕ್ಕಳಂಕರೂ ಆಗಲಿಲ್ಲ, ಅವರಿಂದ ಆಗಲಿಲ್ಲ. ಆದ್ರೆ ಈ ಶಂಕರನಿಂದ ಯಾಕೆ ನಾನು ಒಂದು ಮಗು ಪಡಿಬಾರ್ದು? ನನ್ನ ಮನಸ್ಸಿನ ಆಸೆನ ಇವತ್ತಾದರೂ ಶಂಕರಿಗೆ ಹೇಳೋ ಬೇಡವೋ ಯಾರೂ ಇಲ್ಲ. ಇದೇ ಸಮಯ, ಹೇಳೇ ಬಿಡ್ತೀನಿ, ಏನಾಗುತ್ತೋ ಆಗಲಿ. ಶಂಕರು ಏನು ಮಾಡಕತ್ತಿ ಒಬ್ಬನ ಕೆಲಸನ? ಹೌದು, ಯಾಕೋ ಒಬ್ಬನ ದುಡಿತಿದ್ದಿ? ಆ ಸಿದ್ಲಿಂಗ್ ಊರೆಲ್ಲ ಹರಿಗಾಡ್ತಾನ. ಅಲ್ಲ ಬಾ ಈ ಕಡೆ ಸ್ವಲ್ಪ. ಕೈ ಹಿಡಿಬೋಡ್ರಿ ಅವ್ರ, ಯಾಕೋ? ನಿಮ್ಮ ಕೈಗೂ ನನ್ನ ಕೈಗೂ ಭಾಳ ವ್ಯತ್ಯಾಸ ಐತವ್ರ. ನಾನು ನೋಡ್ರಿ ದುಡ್ಕೊಂಡ್ ತಿನ್ಬೇಕು. ಏನು ಶಂಕರು ಹಂಗೆಲ್ಲ ಮಾತಾಡ್ದೇನಂತ ಯಾವತ್ತಾದ್ರೂ ನೋಡ್ಕೊಂಡೇನೇನೋ ಶಂಕರು? ಬಾ. ಕೈ ಹಿಡಿಬೋಡ್ರಿ ಅವ್ರ. ಯಾಕೋ ಶಂಕರು ಏನೇನೋ ಮಾತಾಡ್ತಿದ್ದಿ? ಸ್ವಲ್ಪ ನನ್ನ ಮಾತು ಕೇಳು. ನೋಡು, ನೀನು ಯಾವಾಗನಾದ್ರೂ ನಾ ಹೊರಗೆ ನಾನಂತ ನೋಡ್ಕೊಂಡೇನೇನು? ಮತ್ತೆ ಹಂಗಂದ್ಮೇಲೆ ಎದಕ್ಕೂ ನಾಚ್ಕೋತಿ? ನನ್ನೇನು ಬ್ಯಾರಕ್ಕಿ ಅಂತ ತಿಳ್ಕೊಂತಿ ಏನೋ ಶಂಕರು ನೀನು? ಅವ್ರು ಏನೇನು ಮಾತಾಡ್ತೀರಿ ಇವತ್ತು? ಚೇಚೆ ಹಾಗೇನಿಲ್ಲ ಶಂಕರು, ನಿನ್ನ ಹತ್ರ ಏನೋ ಒಂದು ಮಾತು ಕೇಳಬೇಕು ಅಂತ. ಅದು ಏನಿಲ್ಲ. ಊಟ ಮಾಡಿದೆ ಶಂಕರು? ಊಟ ಇಲ್ಲ, ಸಿದ್ಲಿಂಗ ತರ್ತಾನ ಅಂತ ಹೇಳಿದ್ರ ಅವ್ರ. ಸಿದ್ಲಿಂಗ್ ಬರಲಿಲ್ಲ ಅವ್ರ. ಏನು ಸಿದ್ಲಿಂಗಿಂದ ಏನು ತಲೆ ಕೆಡಿಸ್ಕೊಳ್ತಿ? ಬಾ ಇಲ್ಲಿ ನನ್ನ ಜೊತೆ, ನಾನು ನಿನಗೊಂದು ಮಾತು ಹೇಳ್ಬೇಕು. ಬಾ ಶಂಕರು, ನಾ ಹೇಳೋ ಮಾತನ್ನ ಸ್ವಲ್ಪ ಸರಿಯಾಗಿ ಕೇಳು. ನೋಡು, ನಾ ಕೇಳಿದ್ದಕ್ಕೆಲ್ಲ ನೀ ಮಾತು ಕೊಡ್ತೇನೆ ಅಂದ್ರೆ ಮಾತ್ರ ನಾ ಕೇಳ್ತೇನೆ. ಕೊಡು ಮತ್ತು ಭಾಷೆನ ಮಾತು ಕೊಡು. ನನ್ನಿದ್ದ ಆಗೋದಾದ್ರೆ ಮಾತು ಕೊಡ್ತಾನೆ. ನಿನ್ನಿಂದನೇ ಆಕತಿ, ಏನು ಬೇರೆಯವರಿಂದ ಆಗತ್ತೆ ಅಂದ್ರೆ ಬೇರೆಯವ್ರ ಕಡೆಯಿಂದ ಮಾತು ತಗೋತಿದ್ದೆ, ನಿನ್ನ ಕಡೆಯಿಂದ ಯಾಕೆ ಮಾತು ತಗೋತಿದ್ದೆ? ನನ್ನಿದ್ದ ಏನಾರ ಅಲ್ಲಿ ನಾನು ಮಾಡ್ತೇನೆ. ನೋಡು, ಒಂದು ಮಾತು ಆಯ್ತಾ ನೋಡು, ನಿನ್ನ ಜೀವ ಹೋದ್ರೂ ನಿನ್ನ ನಾ ಹೇಳಿದ ಮಾತನ್ನು ನಡೆಸ್ಕೊಡ್ತಾನೆ ಅಂತ ನನಗೆ ಮಾತು ಕೊಡಬೇಕು. ಆಯ್ತು. ಈ ಮಾತು ಕೊಟ್ಟಿದ್ದಿ ಮರಿಬೇಡ. ನಾ ಹೇಳಿದ್ದನ್ನೆಲ್ಲ ನಾ ಹೇಳ್ದಂಗೆ ಕೇಳಬೇಕು. ನೆನಪಿಟ್ಕ ಶಂಕರು. ಆಯ್ತು ಆಯ್ತು. ಅದು ಶಂಕರು, ಮದುವೆ ಆಗಿ 10 ವರ್ಷ ಆದರೂ ನಮ್ಮ ಮಕ್ಕಳಾಗದೇ ಇರೋದು ನಿನಗೆ ಗೊತ್ತೈತಲ್ಲ. ಅದಕ್ಕೆ ತೊಂದರೆ ಯಾರಿಂದ ಅಂತ ಮಾಡಿದಿ? ಮಕ್ಕಳಾಗದೇ ಇರೋದು ನನ್ನಿಂದ ಅಲ್ಲ, ನಿಮ್ಮ ಗೌಡ್ರಿಂದ. ಆಸ್ಪತ್ರೆಗ ಎಲ್ಲರೂ ಹೇಳ್ಯಾರ, ಎಲ್ಲ ಆಸ್ಪತ್ರೆಗೂ ಹೇಳ್ಯಾರ ಗೌಡ್ರಿಗೆ ಮಕ್ಕಳಾಗಂಗಿಲ್ಲ ಅಂತ. ಅದಕ್ಕೆ ಗೌಡ್ರಿಗೆ ಈ ವಿಷಯ ಹೇಳಿದ್ರೆ ಮನ್ಸಿಗೆ ನೋವು ಮಾಡ್ಕೊಂತಾರ ಅಂತ ಅವ್ರಿಗೆ ಏನು ಹೇಳ್ದಂಗೆ ಅದನ್ನೆಲ್ಲ ಅನ್ಭವಿಸ್ಕೊಂಡು ಹೊಂಟೇನೆ ಶಂಕರು. ನಾನೇನು ಮಾಡ್ಬೇಕ್ರಿ ಅವ್ರ? ಅದಕ್ಕೆ ನನಗೆ ಮಾತ್ರ ಮಕ್ಕಳು ಬೇಕು ಶಂಕರು. ಓಣ್ಯಾಗಿನ ಮಂದೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮಕ್ಕಳಿಲ್ಲ ಗೌಡನ ಹೆಂತಿಗೆ ಆಸ್ತಿ ತೊಗೊಂಡು ಏನು ಮಾಡ್ತಾಳೆ ಈಕಿ ಅಂತಂದು. ಅದಕ್ಕೆ ಶಂಕರು, ಗೌಡ್ರಿಂದ ಆಗದೆ ಇರೋ ಮಕ್ಕಳನ್ನ ಅದು ಬಾಯಿಲ್ಲ ಶಂಕರು. ನೋಡು, ನೀ ನನಗೆ ಮಾತು ಕೊಟ್ಟಿದ್ದಿ ಮರಿಬೇಡ. ಅದು ಏನು ಅಂದ್ರೆ ಗೌಡ್ರಿಂದ ಆಗದೆ ಇರೋ ಮಕ್ಕಳನ್ನ ನಿನ್ನಿಂದ ಮಕ್ಕಳು ಮಾಡ್ಕೋಬೇಕು ಅಂತ ನನ್ನ ಆಸೆ. ಕೊಡ್ತೀವಿ, ನನ್ನಿದ್ದ ಮೊದಲು ಸಾಧ್ಯ ಇಲ್ಲ. ಕೊಡ್ತೀವಿ ಶಂಕರು, ನನ್ನಿದ್ದ ಸಾಧ್ಯ ಇಲ್ಲ. ಮಾತು ಕೊಟ್ಟಿದ್ದಿ ಮರಿಬೇಡ. ಕೊಡ್ತೀವಿ. ಅನ್ನ ತಿಂದ ಮನೆಗೆ ಎಂದಿಗೂ ದ್ರೋಹ ಬಗೆದಿಲ್ಲ. ನನ್ನ ಮರೆತು ಬಿಡು. ನಿತ್ಕೋ ಶಂಕರು. ಅಲ್ಲ, ಕೊಡ್ತೀವಿ. ನಿತ್ಕೊಳ್ಳೋ. ಮಾತು ಕೊಟ್ಟಿದ್ದಿ, ಮಾತು ಕೊಟ್ಟಂಗ ನಡ್ಕೋ. ಅನ್ನ ತಿಂದ ಮನೆಗೆ ದ್ರೋಹ ಮಾಡಂಗಿಲ್ಲ, ಹಂಗೆ ಮಾಡಂಗಿಲ್ಲ, ಹಿಂಗೆ ಮಾಡಂಗಿಲ್ಲ ಅಂದ್ರೆ ಮಾತು ಕೊಡೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕಾಗಿತ್ತು. ಅಪ್ಪರಿಗೆ ಗೊತ್ತಾದ್ರೆ ನನ್ನ ಕಡಿದು ಈ ಅಡ್ಗೆ ತುಂಬಿ ಊರಾಗ ಮೆರವಣಿಗೆ ಮಾಡ್ತಾರ. ಶಂಕರು, ನಿಮ್ಮ ಅಪ್ಪರಿಗೆ ಏನು ಗೊತ್ತಾಗಂಗಿಲ್ಲ. ನೋಡು, ಇಲ್ಲಿ ಕೇಳಿಲ್ಲ ನನ್ನ ಮಾತಾದ್ರು, ಸ್ವಲ್ಪ ಹತ್ರನಾದ್ರು ಬಾರೋ. ನೋಡಿಲ್ಲ, ಶಿವ ಮಾಡೋಣ ನಾನು. ನೀನು ಮತ್ ನನ್ನ ಸೇವೆನ ಮಾಡ್ಬೇಕು. ನಾ ಹೇಳ್ದಂಗೆಲ್ಲ ಕೇಳಬೇಕು. ಬೇಡ ಕೊಡ್ತಿ, ಬೇಡ ಬೇಡ ಕೊಡ್ತಿ. ಅಪ್ಪ ಮೋಸ ಮಾಡಲ್ಲ ಕೊಡ್ತಾ. ಹಂಗೆಲ್ಲ ಅನ್ಬೇಡ ಶಂಕರು. ನೋಡಿಲ್ಲೇ ಮಾವಿನ ಮರ ಚಿಗುರಾಕತ್ತೈತಿ. ಇದು ಹೆಂಗೆ ಚಿಗುರಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಕತಿ. ಆ ಹಣ್ಣನ್ನು ಎಲ್ಲರೂ ತಿಂತಾರ. ಹಾಗೆ ನಮ್ಮ ಜೀವನದಾಗ ಮಕ್ಕಳಿಲ್ಲ ಅನ್ನೋ ಕೊರಗನ್ನ ನಿನ್ನಿಂದ ದೂರ ಮಾಡ್ಕೋಬೇಕು ಅನ್ನೋದು ಒಂದೇ ಆಸೆ. ಗೌಡ್ರಿಗೆ ಮೋಸ ಮಾಡಬೇಕು, ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಭಾವನೆ ನಂದಲ್ಲ. ಆದರೆ ಗೌಡ್ರಿಂದ ಮಕ್ಕಳು ಪಡೆಯೋದ್ರ ಅದೃಷ್ಟ ನನಗಿಲ್ಲ. ಅದಕ್ಕೋಸ್ಕರ ಶಂಕರು ನಾನು ಈ ನಿರ್ಧಾರ ತಗೊಂಡಿದ್ದು.
ದಯವಿಟ್ಟು ಒಲ್ಲೆ ಅನ್ಬೇಡ ಶಂಕ್ರು. ನನ್ನ ಮಾತು ಕೇಳು. ಕೊಡ್ತಿ ಮಾತು ಕೊಟ್ಟಿ ಶಂಕ್ರು. ಕಾಲ್ ಬೀಳ್ತೀಯೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಮಾತ್ರ ನೀ ಬೇಕು. ನಿನ್ನಿಂದ ನನಗೆ ಮಕ್ಕಳು ಆಗ್ಬೇಕು. ಹೇಳೇನಿ, ನೆನಪಿಟ್ಗ. ಮಾತು ಕೊಟ್ಟಿದಿ, ಮರಿಬೇಡ. ಕೊಡ್ತಿಗೆ ಮಾತು ಕೊಡ್ತಿ, ಈಗ ಕೊಡ್ತಿ ಮಾತು ಪ್ರಕಾರ ನಡ್ಕೊಳ್ಳು, ಇಲ್ಲ ಅನ್ನ ತಿನ್ನ ಬೆನ್ನಿಗೆ ಮೋಸ ಮಾಡು. ಒಂದು ಅರ್ಥ ಆಗತ್ತೆ, ಭಾಳ ಇಕ್ಕಟ್ಟಿಸ್ಕೊಂತೀನಿ. ಕೊಡ್ತಿ ಇದು ಒಂದ್ಸರಿ ನಿನ್ನ ಕೈ ಮುಗಿದು ಬೆಳ್ಕಂತ ನಾನು ಶಂಕ್ರು ಕೊಡ್ತಿ. ನೋಡಿಲೆ, ನೀ ಮಾಡೋ ಕೆಲಸ ಗೌಡ್ರಿಗೆ ಏನು ಅನ್ಯಾಯ ಆಗ್ದಂಗಿಲ್ಲ. ಯಾಕೆ ಗೊತ್ತಾ, ಗೌಡ್ರಿಗೆ ನಮ್ಮಿಬ್ಬರ ಬಗ್ಗೆ ಏನು ಗೊತ್ತಾಗೋದಿಲ್ಲ. ಹಂಗೆ ನಾನು ನಡ್ಕೊತೀನಿ. ನೀ ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡ. ನೋಡು, ಒಂದು ಸರಿ ನನ್ನ ಮೇಲೆ ಮನಸ್ಸು ಮಾಡೋ ಶಂಕ್ರು. ನಿನ್ನ ಜೀವನನ ಬಂಗಾರ ಮಾಡ್ತೀನಿ. ನಿನಗೆ 4 ಮಂದಿ ಒಳ್ಳೆ ಗೌರವ ಸಿಗ್ಬೇಕು ಹಂಗೆ ಮಾಡ್ತೀನಿ. ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಚಂದಾಗ ನಿಂದು ಒಂದು ಜೀವನ ಆಕತಿ. ನನ್ನ ಹೊಟ್ಟಿನೂ ತುಂಬಿದಂಗೆ ಆಕತಿ, ನನಗೂ ಮಕ್ಕಳು ಆಕತಿ. 4 ಮಂದಿನೂ ಮಾತಾಡೋರ ಬಾಯಿಗೆ ಬೀಗ ಬಿದ್ದಂಗೆ ಆಕತಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ ಶಂಕ್ರು ನನ್ನನ್ನು. ಬೇಡ ಅನ್ಬೇಡ ಶಂಕ್ರು. ಇಲ್ಲ ಕೊಡ್ತಿ, ನನ್ನ ಮಾತು ಟೈಮ್ ಕೊಡ್ತಿ. ನೋಡು, ಟೈಮ್ ಗೇಮು ಕೊಡಂಗಿಲ್ಲ. ಮಾತು ಕೊಟ್ಟಾಗೈತಿ, ಮಾತು ಕೊಟ್ಟಂಗೆ ನೀನು ನಡ್ಕೋಬೇಕು ಅಷ್ಟೇ. ಮತ್ತೆ ಯಾವ ಟೈಮ್ ಕೊಡೋದು? ನಾ ಹೇಳೇನಿ, ಹೇಳಿದ ಮಾತು ಕೇಳ್ಕೊಂಡು ಬಿದ್ದಿರ್ಬೇಕು. ಇಲ್ಲ ಅಂದರೆ ಗೌಡ್ರು ಎದುರಿಗೆ ನಿನ್ನ ಬಗ್ಗೆ ಕೆಟ್ಟದಾಗಿ ಅಪವಾದ ಕೊಟ್ಟು 4 ಮಂದಿ ಒಳಗೆ ನಿನ್ನ ಮರ್ಯಾದೆ ತೆಗಿತೇನೆ. ನೆನಪಿಟ್ಕೋ. ನಾ ಹೇಳ್ದಂಗೆ ಕೇಳ್ತೀಯೋ ಏನೋ ನಿಮ್ಮ ಗೌಡ್ರು ಹೇಳ್ದಂಗೆ ಕೇಳ್ತೀಯೋ? ಆಯ್ತು ಕೊಡ್ತಿ, ನೀ ಹೇಳ್ದಂಗೆ ಕೇಳ್ತಂಗೆ ಕೊಡ್ತಿ. ಹಂಗೆ ಬಾ ದಾರಿಗೆ. ಆದ್ರೆ ಇವತ್ತೊಂದು ದಿವಸ ಶಂಕ್ರು, ನೋಡು, ಏನೇ ಆಗಲಿ ನಾನು ನಿನಗೆ ಮೋಸ ಮಾಡೋದಿಲ್ಲ ಶಂಕ್ರು. ನಿನ್ನ ಜೊತೆನೇ ಜೀವನ ಮಾಡ್ತೀನಿ. ನಿನಗೆ ಯಾವತ್ತೂ ತೊಂದರೆ ಆಗ್ದಂಗೆ ನೋಡ್ಕೋತೀನಿ. ನಿಮ್ಮ ಗೌಡ್ರಿಗೆ ಒಂದು ಸ್ವಲ್ಪ ಅನುಮಾನ ಬರ್ದಂಗೆ ನಡ್ಕೋತೀನಿ. ನೀ ಏನು ಹೆದರಬೇಡ ಶಂಕ್ರು.